ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಜನವಾರ್ತೆಯ ಮುಖ್ಯಾಂಶಗಳು. ಚಲನಚಿತ್ರದ ಶೂಟಿಂಗ್ನಲ್ಲಿ ಸ್ಟಂಟ್ ಖಳನಾಯಕರು ನೀರು ಪಾಲು, ದುನಿಯಾ ವಿಜಯ್ ಪಾಲು. ಪಿಡಿಒಗಳ ಸಭೆ ಎಂಎಲ್ಸಿ ಗೋಪಾಲಸ್ವಾಮಿ ಅಧ್ಯಕ್ಷತೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಎಂಎಲ್ಸಿ. ತಾಲೂಕು ಕಚೇರಿ ಎದುರು ರೈತರ ಪ್ರತಿಭಟನೆ, ಸಹಸಂದಾಗಿ ಮನವಿ ಪತ್ರ. ಹಾಗೂ ಪಟ್ಟಣ ಪುರಸಭೆ ನೂತನ ಅಧ್ಯಕ್ಷರ ಕಾರ್ಯಾಚರಣೆ, ರೇಣುಕಾಂಬ ರಸ್ತೆ ಚರಂಡಿ ಸ್ವಚ್ಛ. ವಾರ್ತೆಗಳ ವಿವರ. ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ನಡೆಯುತ್ತಿದ್ದ ಫಿಲ್ಮ್ ಶೂಟಿಂಗ್ನಲ್ಲಿ ಖಳನಾಯಕರಿಬ್ಬರು ನೀರು ಪಾಲಾಗಿದ್ದು, ದುನಿಯಾ ವಿಜಯ್ ಅಪಾಯದಿಂದ ಪಾರಾದ ಘಟನೆ ನಡೆದಿದೆ. ಬೆಂಗಳೂರಿನ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಮಾಸ್ತಿಗುಡಿ ಎಂಬ ಚಲನಚಿತ್ರದ ಶೂಟಿಂಗ್ ನಡೆಯುತ್ತಿದ್ದ ಸಂದರ್ಭದಲ್ಲಿ ಖಳನಾಯಕರಿಬ್ಬರು ನೀರು ಪಾಲಾಗಿದ್ದು, ಚಿತ್ರನಟ ದುನಿಯಾ ವಿಜಯ್ ಪಾಲಾಗಿದ್ದಾರೆ. ಚಿತ್ರದ ಶೂಟಿಂಗ್ನಲ್ಲಿ ಹೆಲಿಕಾಪ್ಟರ್ನಿಂದ ನೀರಿಗೆ ಬೀಳುವ ದೃಶ್ಯದಲ್ಲಿ ಈ ಘಟನೆ ಆಕಸ್ಮಿಕವಾಗಿ ನಡೆದಿದೆ. ನೇರವಾಗಿ ನೀರಿಗೆ ಬಿದ್ದ ಚಿತ್ರನಟರ ಪೈಕಿ ದುನಿಯಾ ವಿಜಯ್ 15 ಅಡಿ ಆಳದ ಕೆರೆಯಿಂದ ಈಜಿಕೊಂಡು ಬಂದು ಪಾರಾಗಿದ್ದಾರೆ. ಈ ದುರಂತದ ಬಗ್ಗೆ ಚಿತ್ರದ ಅಭಿಮಾನಿಗಳಿಗೆ ಆಘಾತ ಉಂಟಾಗಿದೆ. ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಅವರು ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಪಿಡಿಒ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ವಿಧಾನ ಪರಿಷತ್ ಸದಸ್ಯರ ಹಕ್ಕುಬಾಧ್ಯತೆ ಬಗ್ಗೆ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳಿಗೆ ತಿಳಿಯದಿದ್ದರೆ ನಾನೇ ತಿಳಿಸಿಕೊಡಬೇಕಾ ಎಂದು ಪ್ರಶ್ನೆ ಮಾಡಿದ ಎಂಎಲ್ಸಿ ಗೋಪಾಲಸ್ವಾಮಿ. ಪಿಡಿಒಗಳ ಸಭೆಯನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಿದ ಅವರು ತರಾಟೆಗೆ ತೆಗೆದುಕೊಂಡಿದ್ದು ಹೀಗೆ: ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಹಾಕಿಸುವ ಬಗ್ಗೆ, ಕಾಮಗಾರಿಗಳ ಉದ್ಘಾಟನೆಗೆ ಚಾಲನೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಧಿಕಾರಿಗಳಾದ ನೀವು ಏಕೆ ತಾರತಮ್ಯ ಮಾಡುತ್ತೀರಾ? ನಿಮ್ಮ ಅವಧಿ 30 ವರ್ಷವಿರುತ್ತೆ. ಜನರ ಪರ ಕಾರ್ಯ ಮಾಡಿ. ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದು ಪಿಡಿಒಗಳಿಗೆ ಕರ್ತವ್ಯದ ಬಗ್ಗೆ ತಿಳಿಸಿ ಎಂದು ಗೋಪಾಲಸ್ವಾಮಿ ಇಒ ದತ್ತೇಶ್ವರ್ಗೆ ಸೂಚಿಸಿದರು. ತಾಲೂಕಿನ ಅನೇಕ ಗ್ರಾಮ ಪಂಚಾಯಿತಿಗಳ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳನ್ನ ಆಹ್ವಾನಿಸುತ್ತಿಲ್ಲ. ರಾಜಕಾರಣ ಭೇದ ಭಾವ ಮಾಡುತ್ತಿರುವುದು ತಿಳಿದಿದೆ. ಇನ್ನು ಮುಂದೆ ಹೀಗೆ ಮಾಡಬೇಡಿ. ಸ್ವಯಂ ಸೇವಾ ಸಂಘ, ಸೊಸೈಟಿ ಕಾರ್ಯಕ್ರಮಗಳು ನಡೆದರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಅನುಮತಿ ಪಡೆದು ಕಾರ್ಯಕ್ರಮ ಮಾಡಬೇಕು. ಬ್ಯಾಡರಹಳ್ಳಿ ಪಂಚಾಯಿತಿಯಲ್ಲಿ ಅಂಗರೊಬ್ಬರಿಗೆ ನೀವು ಸ್ಪಂದನೆ ನೀಡುತ್ತಿಲ್ಲ, ಮಂತ್ರಿಗಳ ಮಾತಿಗೆ ನೀವು ಬೆಲೆ ನೀಡುತ್ತಿಲ್ಲ ಎಂದು ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡರು. ತಾಲೂಕಿನಲ್ಲಿ ಈಗಾಗಲೇ ಬರವಿದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಪಿಡಿಒಗಳು ಕಾರ್ಯ ಮಾಡಬೇಕು. 5 ರಿಂದ 6 ತಿಂಗಳು ನೀರಿಗೆ ತೊಂದರೆಯಾಗದಂತೆ ಹತ್ತಿರದ ರೈತರ, ಸಾರ್ವಜನಿಕರ ಕೊಳವೆಬಾವಿ ನೀರನ್ನ ಪಡೆಯುವ ಕಾರ್ಯ ಮಾಡಿ ಎಂದರು. ನೀವು ಯಾಮಾರಿಸ್ತೀರಾ? 2 ಬಾರಿ ಹೇಳಿದ್ದೇನೆ. 3ನೇ ಬಾರಿ ನಾನು ಕ್ರಮಕ್ಕೆ ಮುಂದಾಗುತ್ತೇನೆ. ನೀವು ಅಧಿಕಾರಿಗಳಂತೆ ವರ್ತಿಸಿ ಎಂದು ಚಾಟಿ ತನ್ನ ಮಾತಿನಲ್ಲಿ ನೀಡಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ಚಂದ್ರೇಗೌಡ ಇದ್ದರು. ಇವತ್ತು ನೀವು ಅದನ್ನ ಡಿಸಿಗೆ ಬಂದು ತಗೊಂಡು ಯಾವ ರೀತಿ ಇರ್ಬೋದು, ಶಿಷ್ಟಾಚಾರ ಇರ್ಬೋದು, ಯಾವ ರೀತಿ ಕಾರ್ಯಕ್ರಮ ಬರ್ತದೆ, ಯಾವ ರೀತಿ ನೀವು ಸಭೆ ಸಮಾರಂಭ ನಮಗೆ ಕರಿಬೇಕು ವಿಚಾರ ಹೇಳಿ. ಇಲ್ಲ ನೀವು ಈ ಥರ ಪಾರ್ಶಾಲಿಟಿ ಮಾಡ್ತೀರಾ, ಇಲ್ಲ ನಾವು ಯಾವ ರೀತಿ ಕಾನೂನು ಮಾಡ್ಬೋದು, ನಮ್ಗೆ ಅವಕಾಶಗಳಿದೆ. ಬೇರೆ ರೀತಿ ನಿಮ್ಗೆ ಯಾವ ರೀತಿ ಕ್ರಮ ಜರುಗಿಸ್ಕೊಂಡು ರೆಸ್ಪಾನ್ಸಿಬಿಲಿಟಿ ನೀವು ಬರ್ಬೋದು ಅಂತ ನೀವು ಇವಾಗ ಕೇಳ್ಬೇಕು. ಏನು ಮಾಡೋದು ಮೀಟಿಂಗ್ ದಿನ 24 ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ವಿಚಾರ ಹೇಳಿದ್ವಿ, ಕಾಂಗ್ರೆಸ್ ಬೇಡ, ಹಾಗೆ ಮೇಡಮ್ ಎಲ್ಲರೂ ಹೇಳಿ ಜುಟ್ನಳ್ಳಿನಲ್ಲಿ ಸರ್ ಮೊನ್ನೆ ಮೀಟಿಂಗ್ ಮಾಡಿ ಡೇಟ್ ಎಲ್ಲ ಮಾಡಿದಾರಂತೆ, ಅದು ಮಾಹಿತಿ ನಮ್ಗೆ ಕೊಟ್ಟಿಲ್ಲ. ಅನ್ಅಫಿಷಿಯಲ್ ಮಾತಾಡೋದು ಕೇಳಿದ್ರು ನಾವು ಮಾಡಿದ್ವಿ ಅಂತ ನಮಗೆ ಹೇಳ್ಕೊಂಡು ಅಂದ್ರೆ ನೀವು ಡೆವಲಪ್ಮೆಂಟ್ಸ್ ಬಗ್ಗೆ ಗೋಧನಗಳನ್ನ ಕೊಯ್ಯಲು ರೈತರಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ಸರ್ಕಾರ ಕೊಳವೆಬಾವಿ ಕೊರೆಯುವುದನ್ನ ನಿಷೇಧಿಸಿರುವುದನ್ನ ವಾಪಸ್ಸು ಪಡೆಯಬೇಕು. ನಿರಂತರ ವಿದ್ಯುತ್ ನೀಡಿ, ಕುಡಿಯಲು ನೀರು ನೀಡಿ ಎಂದು ಪುಟ್ಟಣ್ಣಯ್ಯ ಬಣದ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ರಾಜ್ಯ ಉಪಾಧ್ಯಕ್ಷ ದೊಡ್ಡೇರಿ ಶ್ರೀಕಂಠು ಮಾತನಾಡಿ, ನೀರನ್ನ ಪ್ರತಿ ಗ್ರಾಮಕ್ಕೂ ಟ್ಯಾಂಕ್
ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿಡಬೇಕು. ನಂತರ ಬೋರ್ವೆಲ್ ಕೊರೆಯುವುದರ ಬಗ್ಗೆ ನಿಷೇಧ ಹೇರಲಿ. ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಭೀಕರ ಬರಗಾಲ ಎದುರಾಗುತ್ತಿದ್ದು ಬೆಳೆ ಮಳೆ ಬೆಳೆ ಇಲ್ಲವಾಗಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಪ್ರತಿ ಎಕರೆಗೆ 40,000 ನೀಡಬೇಕು. ಪ್ರತಿ ಕುಟುಂಬಕ್ಕೆ 25,000 ಪರಿಹಾರ ಸಹಾಯಧನ ನೀಡಬೇಕು. ಏಕ ನೀರಾವರಿ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಆಗ್ರಹಪಡಿಸಿದರು. ರೈತ ಮುಖಂಡ ಕೃಷ್ಣೇಗೌಡ ಹಿಡಿಸಾವೆ ಹಾಗೂ ಸತ್ತಿಗೌಡರು ಮಾತನಾಡಿ, ಜಾನುವಾರುಗಳಿಗೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋಶಾಲೆ ತೆರೆಯಬೇಕು. ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ದಾಳ ಮಾಡಿಕೊಂಡಿದ್ದಾರೆ. ನೀರಿಲ್ಲದೆ ಬರುವ ಸ್ಥಿತಿಯಲ್ಲಿ ಜನ ಗ್ರಾಮ ತೊರೆದು ಗುಳೆ ಹೋಗುತ್ತಿದ್ದಾರೆ. ಇದನ್ನು ಸರ್ಕಾರ ತಪ್ಪಿಸಬೇಕು ಎಂದಿದ್ದಾರೆ. ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ ರೈತರ ಪರವಾಗಿ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ಗೆ ಮನವಿ ಪತ್ರ ನೀಡಿದರು. ಮತ್ತು ರಾಜ್ಯ ಸರ್ಕಾರ ಹಾಸನ ಜಿಲ್ಲೆಯಲ್ಲಿ ಬೋರ್ವೆಲ್ಗಳನ್ನು ಕೊರೆಸಿಕೊಡುವಂತ ಹೇಳಿ ನಿಷೇಧವನ್ನ ಹೇರಿದೆ. ಮಾನ್ಯ ತೀವ್ರತರವಾದಂಥ ಬರಗಾಲ ಇರೋ ಸಂದರ್ಭದಲ್ಲಿ ರೈತರಿಗೆ ಏಕೈಕ ಮಾರ್ಗ ಅಂದ್ರೆ ಬೋರ್ವೆಲ್ಗಳಲ್ಲಿ ನೀರನ್ನು ತೆಗೆದು ದನಕರುಗಳಿಗೆ ಕುಡಿತಕ್ಕಂಥ ವ್ಯವಸ್ಥೆಗೆ ಬಳಸತಕ್ಕಂಥದ್ದು. ಇವತ್ತು ತೀವ್ರತರವಾದ ಬರಗಾಲ, ಇವತ್ತು ಬೋರ್ವೆಲ್ಗಳನ್ನು ನಿಷೇಧ ಮಾಡಿ ಅಂತ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೇಳಿದ ಮೇಲೆ ರೈತರಿಗೆ ಇವತ್ತು ಚನ್ನರಾಯಪಟ್ಟಣ ತಾಲೂಕಲ್ಲಿ ಸುಮಾರು 24,000 ಕುಟುಂಬಗಳು ತೋಟದ ಮನೆಯಲ್ಲಿ ವಾಸ ಮಾಡ್ತವೆ. ತೋಟದ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ರೈತರಿಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಂದು ಮನೆಗೆ ಕನಿಷ್ಠ ಪಕ್ಷ ಅಂದ್ರೆ 500 ಲೀಟರ್ ನೀರುಗಳನ್ನ ಮನೆಗೆ ತಗೊಂಡೋಗಿ ಟ್ಯಾಂಕ್ ಅಲ್ಲಿ ಇಟ್ಟು ಆಮೇಲೆ ನಿಷೇಧ ಏರಿ ಹೋಗಿ ಕೇಂದ್ರದಲ್ಲಿ ಒಂದೊಂದು ಗೋಶಾಲೆಗಳನ್ನ ತೆರಿಬೇಕು. ಮತ್ತು ಬೆಳೆ ನಷ್ಟ ಇವತ್ತ ನಮ್ಮ ಕೇಂದ್ರ ಸರ್ಕಾರದವರು ಬೆಳೆ ನಷ್ಟಕ್ಕೋಸ್ಕರ ಒಂದು ಕಮಿಟಿ ಮಾಡಿ ಈ ಬರಗಾಲದಲ್ಲಿ ಪರೀಕ್ಷೆ ವೀಕ್ಷಣೆಯನ್ನು ಮಾಡಿದ್ದಾರೆ. ಯಾವ ಕೇಂದ್ರ ಸರ್ಕಾರ ಈಗ ಬೆಳೆ ನಷ್ಟ 1 ಎಕರೆಗೆ ಕನಿಷ್ಠ 40,000 ರೂಪಾಯಿಗಳನ್ನ ರೈತ ಬದುಕಬೇಕಂದ್ರೆ ಒಂದು ಕುಟುಂಬಕ್ಕೆ 25,000 ರೂಪಾಯಿ ಸಹಾಯಧನವನ್ನ ಕೊಡಬೇಕು. ಬೆಳೆ ನಷ್ಟವಾಗಿದೆ, ಕುಡಿಯೋ ನೀರು ತತ್ಪರ ಇವು ಮಾಡಿರ್ತಕ್ಕಂಥ ಸಾಲನ್ನು ಕಟ್ಟಕ್ಕಾಗಲ್ಲ. ರೈತ ಮಾಡಿರ್ತಕ್ಕಂಥ ಏನು ಮೇಲೆ ಸಾಲ ಇದೆ, ಬೆಳೆ ಸಾಲ ಇರಬಹುದು, ಯಾವುದೇ ತರಹದ ರೈತನ ಸಾಲ ಇರಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 65-35 ಹೊರಪಾಗ್ತದೆ ಪೂರ್ಣ ಪ್ರಮಾಣದ ರೈತರ ಸಾಲವನ್ನು ವಜಾ ಮಾಡಬೇಕು ಅಂತ ಹೇಮಾವತಿ ಎಡದಂಡ ನಾಲೆಯಿಂದ ಚನ್ನರಾಯಪಟ್ಟಣ ತಾಲೂಕಿನ 434 ಕೊಳಿಗಳಿಗೂ ಕೂಡ ಕೆರೆಕಟ್ಟೆಗಳನ್ನು ತುಂಬತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮಾರಕವಾದಂತಹದ್ದು ನೀವು ನಿಷೇಧ ಮಾಡೋದು ಆದ್ರೆ ಅವರ ಪೂರ್ಣ ಪ್ರಮಾಣದ ಸಾಲ ಏನಿದೆ ಅದನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಪಟ್ಟಣ ಪುರಸಭೆ ವತಿಯಿಂದ ರೇಣುಕಾಂಬ ರಸ್ತೆ ಚರಂಡಿಗಳ ಗಲೀಜು ತೆಗೆಯುವ ಕಾರ್ಯ ಬರದಿಂದ ಸಾಗಿದೆ. ಪಟ್ಟಣ ಪುರಸಭೆ ನೂತನ ಅಧ್ಯಕ್ಷ ಕೆಜಿ ಸುರೇಶ್ ಸ್ವಚ್ಛತೆ, ನೀರು, ವಿದ್ಯುತ್ ನೀಡಿಕೆ ಬಗ್ಗೆ ಆದ್ಯತೆ ನೀಡಿ ಕಾರ್ಯ ಮಾಡುವುದಾಗಿ ಹೇಳಿದ್ದಾರೆ. ಅವರು ಪಟ್ಟಣದ ರೇಣುಕಾಂಬ ರಸ್ತೆ ಇಕ್ಕಲಗಳಲ್ಲಿ 16 ವರ್ಷಗಳಿಂದ ಚರಂಡಿಗಳಲ್ಲಿ ಗಲೀಜು ಮಣ್ಣು ತುಂಬಿದ್ದನ್ನ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದರು. ಅವರು ಈ ವೇಳೆ ಮಾತನಾಡಿ, ವಹಿವಾಟು, ವ್ಯಾಪಾರ, ಚಲನಚಿತ್ರ ಮಂದಿರ ಹಾಗೂ ಮೇಘಲಕೇರಿ ಪೇಟೆ ಬೀದಿಗೆ ಹೋಗುವ ಮುಖ್ಯ ರಸ್ತೆಯ ಚರಂಡಿಗಳು ತುಂಬಿ ಹೋಗಿತ್ತು. ಗಲೀಜು ಸೇರಿ ನೀರು ಹರಿಯುತ್ತಿರಲಿಲ್ಲ. ಮಟನ್ ಮಾರ್ಕೆಟ್ ಇಲ್ಲಿದ್ದು ಸ್ವಚ್ಛತೆಗೆ ಅಗತ್ಯವಿದೆ. ಜೆಸಿಬಿ ಮೂಲಕ ಕಾರ್ಮಿಕರು ಕಾರ್ಯ ಮಾಡುತ್ತಿದ್ದಾರೆ. ಸುಮಾರು 10 ಟನ್ ಗಲೀಜು ಸಂಗ್ರಹವಾಗಿತ್ತು. ಪುರಜನರ ಆರೋಗ್ಯ ಕಾಪಾಡುವುದು ನಮ್ಮ ಜವಾಬ್ದಾರಿ ಎಂದರು. 15ನೇ ವಾರ್ಡ್ನ ಸದಸ್ಯ ಮಂಜಣ್ಣ ಮಾತನಾಡಿ, ಕೊಳೆತು ಹೋಗಿದ್ದ ಪದಾರ್ಥಗಳಿಂದ ಕೆಟ್ಟ ವಾಸನೆ, ಕಾಯಿಲೆಗಳು ಬಂದಿತ್ತು. ಈಗ ಪುರಸಭೆ ಸ್ವಚ್ಛ ಮಾಡುತ್ತಿದೆ. ನಿರಂತರ ವಿದ್ಯುತ್ ನೀಡಿದರೆ ಕುಡಿಯುವ ನೀರಿನ ತೊಂದರೆಯಾಗದು ಎಂದರು. ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್, ಮುಖಂಡರಾದ ಸುರೇಶ್, ನಾಗರಾಜ್, ಪುರಸಭಾ ಸದಸ್ಯ ಪ್ರಕಾಶ್, ಪುರಸಭೆ ಆರೋಗ್ಯಾಧಿಕಾರಿ ಪುಟ್ಟಸ್ವಾಮಿ, ವೆಂಕಟೇಶ್ ಮುಂತಾದವರಿದ್ದರು. ಏನು ಈ ಡ್ರೈನ್ ಬ್ಲಾಕ್ ಆಗ್ಬಿಡುತ್ತೆ, ನೀರಲ್ಲೆಲ್ಲ ಫುಲ್ಲು ಮಟನ್ ಮಾರ್ಕೆಟ್ಗೆ ಪ್ಲಸ್ ರೋಡ್ಗೆ ಈಗ ಸುಮಾರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಸರ್. ಈಗ ಭಾಳ ನೀರು ಹೋಯ್ತಾನೆ ನಮಗೆ ಭಾಳ ತೊಂದರೆ ಆಗಿತ್ತು. ಆಮೇಲೆ ಇಲ್ಲೆಲ್ಲ ಪಾಪ ಎಲ್ಲ ವ್ಯಾಪಾರಸ್ಥರು ಜಾಸ್ತಿ ಇರಲಿಲ್ಲ, ಪಾಪ ಯಾರು ಕೂಡ ಆಯ್ತಾರಲ್ಲ ಸರ್ ಈ ಗಲೀಜೊಳಗೆ. ಹಂಗೆ ಕೂತ್ಕೊಂಡು ಇದೊಂದು ಕ್ಲೀನ್ ಮಾಡ್ತಾನೆ ಅಂತ ಬೆಳಿಗ್ಗೆ ಕಾರ್ಯಕ್ರಮ ಹಾಕೊಂಡು ರೇಣುಕಾಂಬರವ್ರು ಮುಗಿಸ್ತೀವಿ ಸರ್. ಹಿಂಗೆ ದಿವಸ ಯಾವುದೈತೆ ಸಮಸ್ಯೆ ಎಲ್ಲ ಹೋಗಿ ಆ ಪ್ರತಿಯೊಂದು ವಾರ್ಡಲ್ಲೂ ಸರ್ ಎಲ್ಲ ಹೋಗಿ ನಾವೇ ಪರಿಸ್ಥಿತಿ, ನಾವು ನಮ್ಮ ಸಿಬ್ಬಂದಿಗಳು, ನಮ್ಮ ಚೀಫ್ ಆಫೀಸರು, ನಮ್ಮೆಲ್ಲ ಅದಕ್ಕೆ ಸಂಬಂಧಪಟ್ಟ ಕೌನ್ಸಿಲ್ಗಳು, ವಾರ್ಡ್ ಕೌನ್ಸಿಲ್ಗಳು ಎಲ್ಲ ಹೋಗ್ತೀವಿ ಸರ್. ಎಲ್ಲೇ ಸಮಸ್ಯೆ ಇದೆ ಹೋಗ್ಬಿಟ್ಟು ಎಲ್ಲ ನಾವೇ ಕೂಟ ನಿಂತ್ಕೊಂಡು ಎಲ್ಲೇ ರೀತಿಯ ಸಮಸ್ಯೆ ಇದೆ ಎಲ್ಲ ಕಡೆ ಹೋಗಿ ಕ್ಲೀನ್ ಮಾಡ್ಸಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ ಸರ್ ನಾವು. ಸುಮಾರು 1 ಟನ್ ಕಸ ಇದೆ ಸರ್ ಇವತ್ತಿಲ್ಲೇ, ಅದನ್ನೆಲ್ಲ ಫುಲ್ ತೆಗಿಸ್ತಾ ಇದ್ವಿ. ತೆಗಿಸಿ ಎಲ್ಲ ನಮ್ಮ ಟ್ರ್ಯಾಕ್ಟರ್ಗಳು ಲೋಡ್ ಮಾಡಿ ತೆಗಿಸ್ತಾ ಇದ್ವಿ.
ಆಮೇಲೆ DC ಆದೇಶ ಕೊಡ್ರೆ ಸರ್, ಕುಡಿಯೋ ನೀರು ಭಾಳ ಸಮಸ್ಯೆ ಇದೆ. ಕುಡಿಯೋಕ್ಕೆ ನಮ್ಮ ಬೋರ್ ಪಡ್ಸಂಗಿಲ್ಲ ಅಂತ ಹೇಳ್ತಾರಲ್ಲ, ಅದರಿಂದ ನಾವು ನಿಂತ್ಕೊಂಡು ಅವ್ರಿಗೆಲ್ಲ ನಾವು ಲೆಟ್ರ್ ಹಾಕಿ ನಮ್ಮ ಪುರಸಭೆಯಿಂದ ಸರ್ ನಮ್ಮ ಶಾಸಕರಿಂದ ಹೇಳ್ತಿದ್ದ ನಾವು ಅದನ್ನು ಅನುಕೂಲ ಪಡ್ಕೊಂಡು ಕುಡಿಯೋ ನೀರಿಗೆ ಮೊದಲೇ ಅರ್ಥ ಕೊಡಿ ಸರ್. ಕಳೆದಿತ್ತು ಈ ಚರಂಡಿ ಕ್ಲೀನ್ ಮಾಡಿ. ಈ ಮಟನ್ ಮಾರ್ಕೆಟ್ ಇದೆ, ಇಲ್ಲಿ ಕೋಳಿ ಅಂಗಡಿ ಇದೆ, ಮತ್ತು ಇತ್ತ ಕಡೆ ಹೊಳತು ನಾರ ಅಂತ ಏರಿಯಾ ಇದು. ಇಲ್ಲಿ ಡೆಂಗು ಜ್ವರ ಜಾಸ್ತಿ ಹೆಚ್ಚಾಗಿದೆ ನಮ್ಮಲ್ಲಿ. ನಮ್ಮ ವಾರ್ಡ್ ನಂಬರ್ 15ರಲ್ಲಿ ಡೆಂಗು ಜ್ವರ. ಮೈಸೂರಿನಲ್ಲಿದ್ದಾರೆ, ಇಲ್ಲೇ ಹಾಸ್ಪಿಟ್ಲಲ್ಲಿದ್ದಾರೆ. ಈ ಡೆಂಗು ಜ್ವರ ಪ್ರಯುಕ್ತ ಈ ಹುಳಗಳು ನೋಡಿದ್ರೆ 16 ವರ್ಷದಿಂದ ಹುಳುಗಳು ನೋಡಿದ್ರೆ ಈ ಮನೆಯವರು ಸಹ ಈಗ ಕ್ಲೀನ್ ಮಾಡ್ತಾ ಇರೋದು ಭಾಳ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ, ಈ ಮನೆಗಳು ಸಮೇತ. ಈ ಡೆಂಗು ಜ್ವರದ ಪ್ರಯುಕ್ತ ನಮ್ಮಲ್ಲಿ ಬ್ಲೀಚಿಂಗ್ ಪೌಡ್ರು ಮತ್ತು ಈ ಇದಕ್ಕೆ ಸಂಬಂಧಪಟ್ಟಂಥ ಏನು ಕೆಮಿಕಲ್ಲು ಹಾಕ್ಬೇಕು ಅಂತ ನಾವು ನಮ್ಮ ಚೀಫಾಸರು ಪದೇ ಪದೇ ಹೇಳ್ತಾ ಇದ್ದೀವಿ. ಅವರು ಸಹ ಆಗಲೇ ಈಗ 2 ಸರಿ ಆಗಲೇ ಮಾಡಿದ್ದಾರೆ. ಪುರಸಭೆ ಸದಸ್ಯರೆಲ್ಲ ಸೇರಿ KEBಗೆ ಹೋಗಿ ನಿರಂತರ ಕರೆಂಟ್ ಕೊಡಬೇಕು ಅಂತ ನಾವು ಅದನ್ನು ಮನವಿ ಯಾರು ಕೊಡ್ತಾ ಇಲ್ಲ. ಅದನ್ನು ಅವ್ರು ಏನು ಮಾಡ್ತಾರೆ, 1 ಟೈಮ್ ಕರೆಂಟ್ ಕೊಡ್ತಾರೆ, 1 ಟೈಮ್ ಕರೆಂಟ್ ಕೊಡಲ್ಲ. ಟ್ಯಾಂಕ್ ನೀರು ಹೊಡಿಯೋಕ್ಕಾಗಲ್ಲ, ಜನಗಳಿಗೆ ನೀರನ್ನು ಸರಿಯಾದ ರೀತಿ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ನಾವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಲನಚಿತ್ರದ ಶೂಟಿಂಗ್ನಲ್ಲಿ ಸ್ಟಂಟ್